ನಮಸ್ಕಾರ ವೃಶ್ಚಿಕ ರಾಶಿಯವರೇ. ನವೆಂಬರ್ 2025 ತಿಂಗಳ ಟ್ಯಾರೋ ಕಾರ್ಡ್ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಏನಿದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ನೀವು ನಿಮ್ಮ ಕುಲದೇವತೆಯನ್ನು ನೆನೆಸ್ಕೊಳ್ಬೋದು ಅಥವಾ ಗುರುಭ್ಯೋ ನಮಃ ಅಂತ ಒಂದು ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ಳಿ. ರೀಡಿಂಗ್ ನಿಮಗೆ ಅನುಕೂಲ ಆಗೋ ಥರ ಇರಲಿ, ಹಾಗೆ ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಮಾಡಲಿ ಅಂತ ಬಯಸಿ ನಾನು ಈಗ ರೀಡಿಂಗ್ನ ಓಪನ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ ಮುಗಿದಿದೆ, ಈಗ ನವೆಂಬರ್ ತಿಂಗಳು ಬರ್ತಾ ಇದೆ. ನವೆಂಬರ್ ತಿಂಗಳಿಗೆ ವೃಶ್ಚಿಕ ರಾಶಿಯವ್ರದ್ದು ಟ್ಯಾರೋ ಕಾರ್ಡ್ ರೀಡಿಂಗ್ ಏನಂತ ಬರ್ತಾ ಇದೆ ಚೆಕ್ ಮಾಡೋಣ. ನೀವು ಮೊದಲನೇ ಸಾರಿ ನನ್ನ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನವೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯನ ಇಲ್ಲಿ ತಿಳ್ಕೊಳ್ಳೋಣ. ಏನಪ್ಪ ಇದೊಂದು ಕಾರ್ಡ್ ತೆಗಿತಿದ್ದಂಗೆ ನನ್ನ ಭವಿಷ್ಯ ಗೊತ್ತಾಗ್ಬಿಡುತ್ತಾ ಅಂತ ನೀವು ಅಂದ್ಕೊಳ್ಬೋದು. ವೀಕ್ಷಕರೇ, ನಾವು ನಂಬಿ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಉತ್ತರ ಸಿಕ್ಕತ್ತೆ. ನೀವು ನಂಬಿ ಒಂದು ಚಿತ್ರ ನೋಡಿದ್ರೂ ಕೂಡ ಆ ಚಿತ್ರದಲ್ಲಿ ನಿಮಗೇನೋ ಒಂದು ಉತ್ತರ ಇರುತ್ತೆ. ಅಂಥದ್ರಲ್ಲಿ ಈ ಟ್ಯಾರೋ ಕಾರ್ಡ್ಗಳು ನಮ್ಮ ಭವಿಷ್ಯನ ತಿಳಿಸ್ತಾ ಇದೆ ಅಂತ ಹೇಳೋದ್ರಲ್ಲಿ ಏನೂ ಅತಿಶಯೋಕ್ತಿ ಇಲ್ಲ. ದಯಮಾಡಿ ನಿಮ್ಮ ಮನದ ಇಚ್ಛೆಗಳನ್ನು ಕನಸಿನಲ್ಲಿ ನೀವು ಇಟ್ಕೊಳ್ಳಿ. ಏನಿದೆ ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನೋದನ್ನು ನಾವೀಗ ನೋಡೋಣ. ವೃಶ್ಚಿಕ ರಾಶಿಯವರ ಟ್ಯಾರೋ ಕಾರ್ಡ್ ರೀಡಿಂಗ್ ಏನು ಬರ್ತಾ ಇದೆ ನವೆಂಬರ್ ತಿಂಗಳಿಗೆ. ಟ್ಯಾರೋ ಕಾರ್ಡ್ಗಳು ಸತ್ಯನೇ ನುಡಿಯುತ್ತೆ. ಇಲ್ಲಿ ಒಬ್ಬರ ಎನರ್ಜಿ ತೆಗೆದಿಲ್ಲ, ವೃಶ್ಚಿಕ ರಾಶಿಯವರ ಎನರ್ಜಿನ ನಾವು ತೆಗೆದಿರೋದು. ಓಕೆ ನೋಡಿ, ಇಲ್ಲಿ ನಾನು ಕೆಲವೊಂದು ಕಾರ್ಡ್ಗಳನ್ನು ಇಲ್ಲಿ ಒಂದು ಪೊಸಿಷನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಈ ಕಾರ್ಡ್ಗಳಲ್ಲಿ ಒಂದೊಂದು ಪೊಸಿಷನ್ ಕೂಡ ಒಂದೊಂದು ಮೀನಿಂಗ್ ಹೇಳುತ್ತೆ. ಈಗ ಇಲ್ಲಿರೋ ಈ ಕಾರ್ಡೇನೆ ಬೇರೆ ಪೊಸಿಷನಲ್ಲಿ ಬಂದಿದೆ ಅಂತಂದರೆ ಅದಕ್ಕೆ ಬೇರೆ ಅರ್ಥನೇ ಬರುತ್ತೆ. ಅಥವಾ ಈ ಕಾರ್ಡು ಇಲ್ಲಿ ಬರೋದ್ರ ಬದಲು ಇಲ್ಲೆಲ್ಲೋ ಬಂತು ಅಂತಂದರೆ ಅದರದ್ದು ಅರ್ಥನೇ ಬೇರೆ ಬರುತ್ತೆ. ಸೊ ಇಲ್ಲಿ ಪೊಸಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಮೀನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ವೃಶ್ಚಿಕ ರಾಶಿಯವ್ರದ್ದು ಓವರಾಲ್ ಭವಿಷ್ಯ ನವೆಂಬರ್ ತಿಂಗಳಿಗೆ ಹೇಗಿದೆ ಅಂತಂದರೆ, ನಿಮಗೆ ಗುರುವಿನ ಅಗತ್ಯ ಇದೆ ಅಂತ ಹೇಳ್ತಾ ಇದೆ. ಗುರುವಿನ ಅಗತ್ಯ ಯಾಕೆ ಬರ್ತಾ ಇದೆ ಅಂತ ಹೇಳ್ತೀನಿ ಕೇಳಿ. ನೋಡಿ, ನೀವು ಓದು ತಿಂಗಳಲ್ಲಿ ನೀವು ತುಂಬ ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡಿದ್ದೀರಾ. ಅಂದರೆ ನೀವು ಅಷ್ಟೊಂದು ಯೋಚನೆ ಮಾಡ್ತಾಯಿದ್ರು ಕೂಡ ನಿಮ್ಮ ಕಂಫರ್ಟ್ ಝೋನಲ್ಲಿ ನೀವು ಕೂತ್ಕೊಂಡಿದ್ರಿ. ಅಂದರೆ ಜಾಸ್ತಿ ಆ್ಯಕ್ಷನ್ ಕೊಟ್ಟಿಲ್ಲ, ನಿಮ್ಮ ಯಾವುದೋ ಕೆಲವೊಂದು ವಿಚಾರಗಳಿಗೆ ನೀವು ಆ್ಯಕ್ಷನ್ ಜಾಸ್ತಿ ಕೊಟ್ಟಿಲ್ಲ. ಮತ್ತು ಈ ವ್ಯಕ್ತಿ ನೋಡಿ ಏನೋ ದೂರದೃಷ್ಟಿಯಲ್ಲಿ ಏನೋ ನೋಡ್ತಾ ಇದ್ದಾನೆ. ಆ ದೂರದೃಷ್ಟಿಯಲ್ಲಿ ಅವ್ನು ನೋಡ್ತಿರೋದು ಹೇಗಿದೆ ಅಂತಂದರೆ ಅವನ ಯೋಚನೆಗಳು ಭಾಳ ಇದೆ, ಅಗಾಧವಾಗಿದೆ ಅವನ ಯೋಚನೆಗಳು. ಬಟ್ ಅವನ ಆ್ಯಕ್ಷನ್ ತೊಗೊತಾ ಇಲ್ಲ. ಅವನಿಗೆ ನಂಬಿಕೆ ಇದೆ, ಅವನಿಗೆ ಹಾನೆಸ್ಟ್ ಇದೆ. ಈಗ ನೀವು ಹೇಗೆ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಹಾನೆಸ್ಟ್ ಆಗಿದ್ರಿ, ಬಟ್ ನಿಮ್ಮ ಕೆಲಸಗಳು ಎಷ್ಟೋ ವಿಚಾರಗಳು ಆಗಿಲ್ಲ. ನೀವು ಅಂದ್ಕೊಳ್ತಾ ಇರ್ತೀರ ಆಗಬೇಕು ಆಗುತ್ತೆ ಅಂತೆಲ್ಲ, ಬಟ್ ಅದು ಮೋಸ್ಟ್ ಆಫ್ ದ ಟೈಮ್ ಅದಾಗಿಲ್ಲ. ಮತ್ತು ನೀವು ಅಂದ್ಕೊಳ್ತಿರೋ ವ್ಯಕ್ತಿಗಳು, ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ಕೂಡ ಅಷ್ಟೇ ನಿಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇಲ್ಲ. ಮುಂದೆ ಮಾಡು, ನೀವು ಕೆಲಸ ಮಾಡು ಅಂತ ಹೇಳಿಬಿಟ್ಟು ನಿಮಗೆ ಪ್ರೇರೇಪಣೆ ಮಾಡದಲ್ಲೇ ಇರುವಂಥ ವ್ಯಕ್ತಿಗಳೇ ಜಾಸ್ತಿ ಸುತ್ತ ಇದ್ದಾರೆ. ನಿಮಗೆ ನಿಮ್ಮ ಕೈಯಲ್ಲಿ ಅದೃಷ್ಟ ಇದ್ದರೂ ಕೂಡ ನೀವು ಅದನ್ನು ಗಮನಿಸ್ತಾ ಇಲ್ಲ. ನೀವೆಲ್ಲೋ ನೋಡ್ತಾ ಕೂತಿದ್ದೀರಾ. ನೀವು ಜಾಸ್ತಿ ಯಾವುದೋ ಕಡೆ ಬೇರೆ ಕಡೆ ಗಮನ ಕೊಡ್ತಾ ಇದ್ದೀರಾ. ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾದ ಗಮನ ಕೊಡ್ತಾ ಇಲ್ಲ. ನೀವು ಹೋದ ತಿಂಗಳಲ್ಲೆಲ್ಲ ಕೊಟ್ಟಿಲ್ಲ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಕೊಟ್ಟಿಲ್ಲ ಅನ್ನೋದನ್ನೇ ಹೇಳ್ತಾ ಇದೆ. ಮತ್ತು ನೀವು ಆಪರ್ಚುನಿಟಿಗಳು ಬೇಕು ಅಂತ ಹೇಳಿಬಿಟ್ಟು ನೀವು ಕೈ ಚಾಚ್ತಾ ಇದ್ದೀರಾ, ಬಟ್ ನಿಮಗೆ ಆಪರ್ಚುನಿಟಿಗಳು ಅಷ್ಟಾಗಿ ಸಿಗ್ತಾ ಇಲ್ಲ. ನೀವು ಮುಂದೆ ನುಗ್ಗಬೇಕು. ನಿಮಗೆ ಪ್ರೀತಿ ಬೇಕು ಅಂತ ಅನ್ನಿಸ್ತಾ ಇದೆ, ನಿಮಗೆ ಸಂಬಂಧಗಳು ಬೇಕು ಅನ್ನಿಸ್ತಾ ಇದೆ, ನಿಮಗೆ ಎಲ್ಲ ರೀತಿಯಲ್ಲೂ ಬೇಕು ಅನ್ನೋ ಫೀಲಿಂಗ್ ಆಗ್ತಾ ಇದೆ. ನೀವು ಕೊಡೋಕ್ಕೂ ರೆಡಿ ಇದ್ದೀರಾ, ಬಟ್ ನಿಮಗೆ ಎಲ್ಲದೂ ಸಿಗ್ತಾ ಇಲ್ಲ. ಯಾಕೆಂತಂದರೆ ನೀವು ನಿಮ್ಮ ಕಂಫರ್ಟ್ ಝೋನಲ್ಲೇ ಇದ್ದೀರಾ ಅನ್ನೋದು ಇಲ್ಲಿ ಕಾರ್ಡ್ಗಳು ಹೇಳ್ತಾ ಇದೆ. ಗುರುವಿನ ನಿಮ್ಮ ಜೀವನದಲ್ಲಿ ಗುರುವಿನ ರಕ್ಷಣೆ ಬೇಕು, ಗುರುವಿನ ಗೈಡೆನ್ಸ್ ಬೇಕು, ನಿಮಗೆ ಜೀವನದಲ್ಲಿ ಗುರು ಬೇಕು. ಜುಪಿಟರ್ ಏನು ನಾವು ಆರೋಸ್ಕೋಪ್ನಲ್ಲಿ ಹೇಳ್ತೀವಿ, ಜುಪಿಟರ್ ಆಶೀರ್ವಾದ ಬೇಕಾಗಿದೆ. ಗುರುವಿನ ಆಶೀರ್ವಾದ ಯಾವ್ಯಾವ ವಿಚಾರದಲ್ಲಿ ಬೇಕಾಗುತ್ತೆ? ಈಗ ನೋಡಿ, ಗುರುವಿನ ಆಶೀರ್ವಾದ ಕಮ್ಮಿ ಇದ್ದರೆ ಈ ವಾರ ಶಿವನ ಪೂಜೆ ಮಾಡ್ತಿರೋರು ಮುಂದಿನ ವಾರ ವಿಷ್ಣುವಿನ ಪೂಜೆ ಮಾಡ್ತಿರ್ತಾರೆ, ಅದ್ರ ಮುಂದಿನ ವಾರ ಗಣಪತಿ ಪೂಜೆ ಮಾಡ್ತಿರ್ತಾರೆ. ಯಾರಿಗೆ ಗುರುವಿನ ಕರೆಕ್ಟಾಗಿ ನಿಮಗೆ ಬ್ಲೆಸ್ಸಿಂಗ್ಸ್ ಇಲ್ಲ, ಇಂಬ್ಯಾಲೆನ್ಸ್ಡ್ ಆಗಿದೆ ಅಂತಂದರೆ ದೇವ್ರ ಪೂಜೆ ಮಾಡೋದ್ರಲ್ಲೂ ಕೂಡ ತುಂಬ ವ್ಯತ್ಯಾಸಗಳಿರುತ್ತೆ. ಮದುವೆ ವಿಳಂಬ ಆಗುತ್ತೆ. ಗುರುವಿನ ಲೋ ಎನರ್ಜಿ ಇದ್ದಾಗ ನಿಮಗೆ ಯಾವುದ್ರಲ್ಲೂ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಗುರುವಿನ ಆಶೀರ್ವಾದ ತುಂಬ ಕಮ್ಮಿ ಇರುತ್ತೆ. ಆಗ ನಿಮ್ಮ ಜೀವನದಲ್ಲಿ ಗುರು ಬೇಕು ಅಂತ ಇಲ್ಲಿ ಟ್ಯಾರೋ ಕಾರ್ಡ್ಗಳು ಹೇಳ್ತಾ ಇದೆ. ನಿಮ್ಮ ಜೀವನದಲ್ಲೇ ನೋಡಿ, ನಿಮ್ಮ ಅಪ್ಪ ಅಮ್ಮ ಕೂಡ ನಿಮ್ಮ ಗುರುಗಳಾಗ್ಬೋದು, ಅಥವಾ ನಿಮ್ಮ
ಆಫೀಸ್ನಲ್ಲಿ ಯಾರಾದರೂ ಒಬ್ಬರು ಸೀನಿಯರ್ ಮೋಸ್ಟ್ ಪರ್ಸನ್ನ ಕೂಡ ನೀವು ಗುರುಗಳಂತ ತಗೊಂಡು ನೀವು ಅವ್ರು ಹೇಳೋ ಮಾತನ್ನು ಕೇಳಿಕೊಂಡು ಕೆಲಸದಲ್ಲಿ ಉದ್ಧಾರ ಆಗ್ಬೋದು. ಅಥವಾ ನಿಮ್ಮ ಆಧ್ಯಾತ್ಮಿಕ ಗುರುಗಳು ಯಾರಾದರೂ ಇದ್ದಾರೆ ಅಂತಂದರೆ ನೀವು ಗುರು ರಾಯರನ್ನೇ ತಗೊಳ್ಬೋದು ಅಥವಾ ಸಾಯಿಬಾಬಾನ ತಗೊಳ್ಬೋದು. ಯಾವುದಾದ್ರೂ ಒಂದು ದೇವರನ್ನ ನಿಮ್ಮ ಗುರು ಅಂತ ಮನಸಾರೆ ನೀವು ಇಚ್ಛೆಪಟ್ಟು ಆ ಗುರುವಿನ ನೆಲೆಯಲ್ಲಿ ಅಥವಾ ಗುರುವಿನ ಆಶೀರ್ವಾದದಲ್ಲಿ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಗುರು ನಿಮಗೆ ಬೇಕೇ ಬೇಕಾಗಿದೆ ನವೆಂಬರ್ ತಿಂಗಳಲ್ಲಿ. ನೀವು ಆಪರ್ಚುನಿಟಿ ಮತ್ತು ಜೀವನನ ತುಂಬ ಹತ್ತಿರದಿಂದ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಬಟ್ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮನ್ನು ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಡಾಮಿನೇಟ್ ಯಾವ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಹೇಳೋದನ್ನು ನೀವು ಕೇಳಬೇಕು, ಅವ್ರು ಹೇಳೋದಂಗೆ ನೀವು ನಡ್ಕೊಳ್ಬೇಕು. ಆ ಥರ ಇರುವಂಥ ವ್ಯಕ್ತಿಗಳೇ ನಿಮ್ಮ ಸುತ್ತಮುತ್ತ ಇದ್ದಾರೆ. ನೀವು ಅಂಥ ವ್ಯಕ್ತಿಗಳ ಸುತ್ತಮುತ್ತ ಇರೋರ ಮಧ್ಯದಲ್ಲಿ ನೀವು ಯಾವ ರೀತಿ ಇರಬೇಕು ಹೇಳಿ. ನೀವು ಕಂಫರ್ಟ್ ಝೋನಲ್ಲಿ ಒಂದೇ ಕಡೆ ಕೂತ್ಕೊಂಡಿದ್ರೆ ಅವ್ರು ನಿಮ್ಮನ್ನು ಡಾಮಿನೇಟ್ ಮಾಡ್ತಾನೆ ಹೋಗ್ತಿರ್ತಾರೆ. ಅವ್ರು ಡಾಮಿನೇಟ್ ಮಾಡ್ದಂಗೆ ನಿಮಗೆ ಜೀವನದಲ್ಲಿ ನಾನು ಇರೋದೇ ಹಿಂಗೆ ಏನೋ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ನೀವು ಆ ಥರ ಆಗಬಾರ್ದು. ನೀವು ಹುಟ್ಟಿರೋದೇ ಒಂದು ರೀಸನಿಗಿರುತ್ತೆ. ಪ್ರತಿಯೊಂದು ಆತ್ಮಗಳು ಜೀವನದಲ್ಲಿ ಜೀವ ತಗೊಂಡು ಈಗ ಮನುಷ್ಯನಾಗಿ ಹುಟ್ಟಿ ಬದುಕಬೇಕಾದ್ರೆ ಅದರದ್ದೇ ಆದಂಥ ಒಂದು ಕರ್ತವ್ಯಗಳಿರುತ್ತೆ, ಅದರದ್ದೇ ಆದಂಥ ಒಂದು ದಾರಿ ಇರುತ್ತೆ. ಆ ದಾರಿನ ಹುಡ್ಕೊಂಡು ಹೋಗಲೇಬೇಕಾಗುತ್ತೆ. ಯಾರ್ಯಾರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದೆಯೋ ನೀವು ಆಧ್ಯಾತ್ಮಿಕವಾಗಿಯೇ ಮುಂದುವರಿಯಿರಿ. ಯಾರ್ಯಾರಿಗೆ ಆಧ್ಯಾತ್ಮಿಕತೆ ಅನ್ನೋದು ಇಷ್ಟ ಇಲ್ವೋ ಅಂಥವರು ನೀವು ಯಾವ ವಿಚಾರನ ಅಥವಾ ಯಾವುದು ಶಕ್ತಿನ ನೀವೇನು ನಂಬ್ತಾ ಇದ್ದೀರಾ ಆ ಶಕ್ತಿ ನಿಮಗೆ ತೋರಿಸ್ತಿರೋ ದಾರಿನಲ್ಲಾದರೂ ನಡೀರಿ. ಕಂಫರ್ಟ್ ಝೋನಲ್ಲಿ ಕುತ್ಕೊಂಡು ಎಲ್ಲ ನನ್ನ ಹತ್ರನೇ ಬರುತ್ತೆ, ಎಲ್ಲ ನಾನು ಹೇಳ್ದಂಗೆ ಆಗುತ್ತೆ ಅಂತ ಮಾತ್ರ ದಯವಿಟ್ಟು ಕೂತ್ಕೊಳ್ಬೇಡಿ. ಎಲ್ಲರೂ ರೆಸ್ಟ್ ತೊಗೊಳ್ಬೇಕು, ಕಂಫರ್ಟ್ ಝೋನ್ ಬೇಕು ಅಂತಲೇ ಆಸೆ ಪಡ್ತಾರೆ. ಈವನ್ ನಾನು ಕೂಡ ನನ್ನ ಜಾಬ್ನಲ್ಲಿ ನನಗೆ ಕಂಫರ್ಟ್ ಆಗಬೇಕು ಅಂತ ಆಸೆ ಪಡ್ತೀನಿ. ಅದರರ್ಥ ಏನಂತಂದರೆ ನನ್ನ ಜಾಬ್ ನಾನು ಮಾಡಬೇಕು, ನನಗೆ ತೊಗೊಳ್ಬೇಕಾಗಿದ್ದ ರೆಸ್ಟ್ ರಿಲ್ಯಾಕ್ಸೇಷನ್ ನಾನು ತೊಗೊಳ್ಬೇಕು. ಇಟ್ ಡಸಂಟ್ ಮೀನ್ ದಟ್ ನಾನು ಯಾವಾಗಲೂ ರಿಲ್ಯಾಕ್ಸ್ ಮಾಡ್ಕೊಂಡೇ ಕುತ್ಕೊತೀನಿ ಅಂತಲ್ಲ. ಹಂಗಂತೇಳಿ ನೀವು ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಟೈಮ್ ನೀವು ರಿಲ್ಯಾಕ್ಸ್ ಆಗಿದ್ದೀರಾ, ಕಂಫರ್ಟ್ ಝೋನಲ್ಲಿದ್ದೀರಾ. ನಿಮ್ಮ ಕಂಫರ್ಟ್ ಝೋನ ಬಿಟ್ಟು ಮುಂದೆ ಬರಬೇಕು ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಮತ್ತು ಇಲ್ಲಿರೋ ಗೈಡೆನ್ಸ್ ಕೂಡ ಅದೇನೆ. ನಿಮ್ಮ ಸುತ್ತ ತುಂಬ ಜನ ಸ್ವಲ್ಪ ಬಣ್ಣ ಬದಲಾಯಿಸಿ ಬದುಕುವಂಥ ಜನಗಳು ಜಾಸ್ತಿ ಇದ್ದಾರೆ. ಅವರಿಗೆ ತಾಳಕ್ಕೆ ತಕ್ಕನಾಗೆ ಕಾಲಕ್ಕೆ ತಕ್ಕನಾಗೆ ಬದಲಾವಣೆ ಆಗ್ತಾ ಇದ್ದಾರೆ ಜನಗಳು. ಅಂಥ ಜನಗಳ ಸುತ್ತನೇ ನೀವಿದ್ದೀರಾ. ಆ ಥರ ಜನಗಳಿಂದ ನೀವು ಸ್ವಲ್ಪ ದೂರ ಆಗೋದು ಒಳ್ಳೆಯದು. ದುಷ್ಟನ ಕಂಡ್ರೆ ನೀವು ಸ್ವಲ್ಪ ದೂರ ಇರೋದು ಯಾವತ್ತೂ ಉತ್ತಮನೇ. ದುಷ್ಟರ ಜೊತೆನೇ ಇದ್ದೀನಿ ಅಂತ ಕೊರಗೋದ್ಕಿಂತ ಅವರಿಂದ ದೂರ ಆಗಿಬಿಡಿ ನೀವು ಬೆಟರ್. ಎಷ್ಟು ದೂರ ಆಗ್ತಿರೋ ನಿಮಗಷ್ಟು ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಜೀವನ ನಿಮ್ಮದು ಆಯಿತಾ, ನಿಮ್ಮ ಜೀವನನ ನೀವೇ ಕಟ್ಕೊಳ್ಬೇಕು. ಈಗ ಒಂದು ಪ್ರಿಡಿಕ್ಷನ್ ಇಲ್ಲಿ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಪ್ರಿಡಿಕ್ಷನ್ ಕೇಳಿದಾಗ ಇಲ್ಲೊಂದು ಕೆಲವೊಂದು ಗೈಡೆನ್ಸ್ ಬರುತ್ತೆ. ಈ ಗೈಡೆನ್ಸ್ನ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಕ್ಕೆ ನೀವು ಅಳವಡಿಸ್ಕೊಳ್ಬೇಕೋ ಅಷ್ಟು ಮಟ್ಟಕ್ಕೆ ನೀವು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೀವು ಟ್ರೈ ಮಾಡ್ತಾ ಇದ್ದೀರಾ, ಅಳವಡಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂದಾಗ ದಯವಿಟ್ಟು ಯಾರಾದರೂ ಒಬ್ಬರನ್ನ ಗುರು ಅಂತ ನೀವು ತೊಗೊಂಡು ಆ ಗುರುವಿನ ಆಶ್ರಯದಲ್ಲಿ ನೀವು ಬೆಳೀತಾ ಹೋಗಿ. ದಯವಿಟ್ಟು ಯಾರ್ಯಾರೋ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ, ಯಾರೋ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂಥೇಳಿ ಆ ನೋವಿನ ವಿಚಾರಕ್ಕೆ ನಿಮ್ಮನ್ನು ನೀವು ಟ್ಯಾಗ್ ಮಾಡಿಕೊಂಡು ಅದರಲ್ಲಿ ನೀವು ನೇತಾಡಬೇಡಿ. ದಯವಿಟ್ಟು ಮುಂದೆ ನುಗ್ಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗಾಗಿ ಏನೋ ಒಂದು ಹೊಸದಾಗಿರುವಂಥ ಜೀವನ ಕಾದಿದೆ, ಹೊಸದಾಗಿರುವಂಥ ಯಾರೋ ಪ್ರೇಮಿ ಕಾದಿದ್ದಾರೆ, ಹೊಸದಾಗಿರುವಂಥ ಯಾವುದೊಂದು ಆಪರ್ಚುನಿಟಿ ಕಾಯ್ತಾ ಇದೆ. ಆ ಆಪರ್ಚುನಿಟಿ ನೀವು ಬರಬೇಕಂದ್ರೆ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಮುಂದೆ ಹೋಗಬೇಕು. ಮುಂದೆ ಹೋಗೋದಷ್ಟೇ ಅಲ್ಲ, ಗುರುವಿನ ಆಶೀರ್ವಾದ ತಗೊಂಡು ನೀವು ಮುಂದೆ ಹೋಗಬೇಕು. ನಿಮ್ಮ ಸುತ್ತಮುತ್ತ ತುಂಬ ಉಸಿರುವಳ್ಳಿ ಥರ ಇರುವಂತಹ ಬಣ್ಣ ಬದಲಾಯಿಸುವಂತಹ ವ್ಯಕ್ತಿಗಳಿದ್ದಾರೆ. ಅಂಥವ್ರ ಮಧ್ಯದಲ್ಲಿ ನೀವು ತಲೆ ಎತ್ತಿ ನಡಿಬೇಕು ಅಂತಂದರೆ ನೀವು ಡಾಮಿನೇಟ್ ಆಗಿ ನಿಮ್ಮನ್ನೇ ನೀವು ಡಾಮಿನೇಟ್ ಮಾಡ್ಕೊಳ್ಬೇಕು. ಯಾಕೆ ಈಗ ನೋಡಿ, ಈಗ ಆರಾಮಾಗಿ 8 ಗಂಟೆ ತನಕ ಮಲ್ಕೊಳ್ಳೋದಲ್ಲ, ಶ್ರದ್ಧೆಯಿಂದ 5:30-6 ಗಂಟೆಗೆ ಎದ್ದು ನೀವು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವರ ಕೆಲಸ ಪೂಜೆ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಕೆಲಸಕ್ಕೆ ಆನ್ ಟೈಮ್ ಹೋಗಿಬಿಟ್ರೆ ಗಡಿಬಿಡಿನಲ್ಲಿ ಗಾಡಿ ಓಡಿಸೋದು ತಪ್ಪುತ್ತೆ ಅಲ್ವಾ. ನೀವು ಕಂಫರ್ಟ್ ಝೋನಲ್ಲಿ ಇಲ್ಲ ನಾನು ಎದ್ದೇಳೋದು ಎಷ್ಟು ಗಂಟೆಗೆ, ಇನ್ನು ಅರ್ಧ ಗಂಟೆ ಇದ್ದಾಗ ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತಂದರೆ ಹೆಂಗೆ ವರ್ಕ್ ಆಗುತ್ತೆ ಹೇಳಿ ಅಲ್ವಾ. ನೀವು ಎಷ್ಟು ನಿರ್ಧಾರಗಳನ್ನು ತಗೊಂಡು ನವೆಂಬರ್ ತಿಂಗಳಲ್ಲಿ ನೀವು ಎಷ್ಟು ಫೋಕಸ್ಡ್ ಆಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನಾನಿಲ್ಲಿ ನಿಮಗೇನು ಗೊಂದಲ ಆಗೋ ಥರ ಇಲ್ಲಿ ರಿಪೋರ್ಟ್ ಹೇಳ್ತಾ ಇಲ್ಲ. ನಿಮಗೆ ತುಂಬ ಸಿಂಪಲ್ಲಾಗಿರೋ ಕನ್ನಡದಲ್ಲಿ ಸಿಂಪಲ್ಲಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ನಿಮಗೆ ಪರ್ಸ್ನಲ್ ಪ್ರಿಡಿಕ್ಷನ್ ಬೇಕು ಅಂದರೆ, ನಿಮಗೆ ಇಂಡಿವಿಜುವಲ್ ಆಗಿ ಪ್ರಿಡಿಕ್ಷನ್ ಬೇಕು ಅಂತಂದರೆ ದಯವಿಟ್ಟು ನನಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಪ್ರೊಫೈಲ್ನಲ್ಲಿದೆ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಓವರಲ್ಲಾಗಿ ಏನು ತಿಳ್ಕೊಳ್ಬೇಕಂದ್ರೆ ಕಂಫರ್ಟ್ ಝೋನಲ್ಲಿ ಭಾಳ ಇದ್ದೀರಾ, ಆ ಕಂಫರ್ಟ್ ಝೋನ್ನ ಬಿಟ್ಟು ಹೊರಗಡೆ ಬನ್ನಿ. ನಿಮಗೋಸ್ಕರ ನಿಮ್ಮ ಪ್ರೀತಿ ಮಾಡುವಂಥ ವ್ಯಕ್ತಿಗಳು ಅಥವಾ ನಿಮಗೋಸ್ಕರ ನಿಮ್ಮ ಆಪರ್ಚುನಿಟಿ ಕಾಯ್ತಾ ಇದೆ. ಈ ಆಪರ್ಚುನಿಟಿಗಳು ಅಥವಾ ನಿಮ್ಮ ಪ್ರೀತಿ ಪಾತ್ರರು ತುಂಬ ಹೊತ್ತಿನ ಇರೋದಿಲ್ಲ. ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಅಥವಾ ನಿಮ್ಮ ಆಪರ್ಚುನಿಟಿ ನಿಮ್ಮನ್ನು ಕಳೆದು ಹೋಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ. ಗುರುವಿನ ಆಶ್ರಯದಲ್ಲಿ ಮುನ್ನುಗ್ಗೋದನ್ನು ಕಲ್ತ್ಕೊಳ್ಳಿ. ಓಕೆನಾ. ನಿಮ್ಮ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಪಾಸಿಟಿವ್ ಜನಗಳಲ್ಲಿ ಯಾರು ನಿಮಗೆ ಸೂಟ್ ಆಗ್ತಾರೆ, ಯಾರು ಗುರುವಿನ ಆಶ್ರಯ ನಿಮಗೆ ಬೇಕು ಅನ್ನೋದನ್ನ ಮನಸಾರೆ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿಕೊಂಡು ಮುಂದೆ ನುಗ್ಗೋದನ್ನು ಕಲ್ತ್ಕೊಳ್ಳಿ. ಹಾಗೆ ವೀಕ್ಷಕರೇ,
ಈಗ ಟ್ಯಾರೋ ಕಾರ್ಡ್ಗಳನ್ನು ರಿಮೂವ್ ಮಾಡೋಣ. ನಿಮಗೆ ನಾನು ಈ ತಿಂಗಳು ಯಾವ ದೇವಿನ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಆಶೀರ್ವಾದ ಇದೆ ಅನ್ನೋದನ್ನು ನಾನು ಹೇಳ್ತೇನೆ. ಯಾಕೆಂತಂದರೆ ಗುರು ಹೇಗೆ ಮುಖ್ಯನೋ ಹಾಗೆ ದೇವಿ ಅಂದರೆ ಯಾವ ದೇವತೆ ಅಥವಾ ಪ್ರಕೃತಿಯಲ್ಲಿ ಬಂದಿರುವಂತಹ ಯಾವ ಫಾರ್ಮ್ ಆಫ್ ಗಾಡ್ನ ನೀವು ಪೂಜೆ ಮಾಡೋದು ನಿಮಗೆ ಉತ್ತಮವಾಗಿರೋದು ಅನ್ನೋದನ್ನು ನಾವೀಗ ಚೆಕ್ ಮಾಡೋಣ. ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳಲ್ಲಿ ಯಾವ ದೇವತೆಯನ್ನು ಪೂಜೆ ಮಾಡೋದು ಅಥವಾ ಯಾವ ದೇವತೆಯ ಬಿಹೇವಿಯರ್ ಅಥವಾ ಗುಣಗಳನ್ನು ಅಳವಡಿಸ್ಕೊಳ್ಳೋದು ಇವರಿಗೆ ಉತ್ತಮವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ರಾಜರಾಜೇಶ್ವರಿ ದೇವಿ ಅಂತ ಕಾಣಿಸ್ಕೊತಾ ಇದೆ. ರಾಜರಾಜೇಶ್ವರಿ ದೇವಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಸೋಲ್ನ ನೀವು ಅಂದರೆ ನಿಮ್ಮ ಆತ್ಮ ಪ್ರಜ್ಞೆಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಆತ್ಮ ಪ್ರಜ್ಞೆ ಎಷ್ಟು ಮಟ್ಟಿಗೆ ಇದೆ ನೋಡ್ಕೊಳ್ಳಿ. ಕೆಲವರಿಗೆ ಆತ್ಮ ಪ್ರಜ್ಞೆ ಅಂದ್ರೇ ಅರ್ಥ ಆಗ್ತಿರಲ್ಲ. ಆತ್ಮ ಪ್ರಜ್ಞೆ ಅಂತಂದರೆ ಅದು ನಿಮ್ಮ ಮನಸ್ಥಿತಿ. ನಿಮ್ಮ ಮನಸ್ಸಿನಲ್ಲಿ ನೋಡಿ, ಯಾವಾಗಲೂ ನಾವು ಡೈರೆಕ್ಟಾಗಿ ಕನೆಕ್ಟ್ ಆಗಿರಲ್ಲ. ನಮ್ಮ ಆತ್ಮ ಪ್ರಜ್ಞೆ ಪ್ರಕೃತಿಗೆ ಅಂದರೆ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಈ ಆತ್ಮ ಪ್ರಜ್ಞೆ ನಾವು ಏನೇ ಒಂದು ಕೆಟ್ಟ ಕೆಲಸ ಅಥವಾ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕನೆಕ್ಟ್ ಆಗುತ್ತೆ. ನೋಡು ನೀನು ಈ ಕೆಲಸ ಮಾಡಬೇಡ, ನೋಡು ನೀನು ಈ ಕೆಲಸ ಮಾಡು ಅಂತ ಹೇಳುತ್ತೆ. ಅದನ್ನೇ ನಾವು ಆತ್ಮ ಪ್ರಜ್ಞೆ ಅಂತ ಹೇಳ್ತೀವಿ. ಕೆಲವೊಂದು ಸರ್ತಿ ನಿಮ್ಮ ಆತ್ಮ ಪ್ರಜ್ಞೆ ಹೇಳ್ತಾ ಇರುತ್ತೆ ಈ ಕೆಲಸ ನಿನಗೆ ಕೆಟ್ಟದು ಮಾಡಬೇಡ ಅಂಥೇಳಿ. ಬಟ್ ಆದರೂ ಕೂಡ ಅತಿ ಆಸೆಯಿಂದ ತುಂಬ ಜನ ಆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ ಕಳ್ಳತನ ಮಾಡಬಾರ್ದು, ಬಟ್ ಆತ್ಮಪ್ರಜ್ಞೆ ಹೇಳುತ್ತೆ ನೀನು ಕಳ್ಳತನ ಮಾಡಿದ್ರೆ ನೋಡು ನಿನ್ನ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಿರುತ್ತೆ. ಬಟ್ ಆದ್ರೂ ಇರುವಂತಹ ವೈಯಕ್ತಿಕವಾದಂತಹ ರಿಕ್ವೈರ್ಮೆಂಟ್ಗಳಿರುತ್ತೆ. ಆವಾಗ ಏನು ಮಾಡ್ತಾನೆ ವ್ಯಕ್ತಿ, ಕಳ್ಳತನ ಮಾಡೇ ಮಾಡ್ತಾನೆ. ಆವಾಗ ಏನಾಗುತ್ತೆ, ಆತ್ಮಪ್ರಜ್ಞೆಗೆ ವಿರುದ್ಧವಾಗಿ ನಡೆದಂಗಾಗುತ್ತೆ. ಎಷ್ಟೋ ಸರ್ತಿ ಅಪ್ಪ ಅಮ್ಮನಿಗೆ ಇಷ್ಟ ಆಗ್ತಾ ಇಲ್ಲ, ಈ ವಿಚಾರನ ನೀನು ಮಾಡಬೇಡ ಅಂತ ಆತ್ಮಪ್ರಜ್ಞೆ ಹೇಳುತ್ತೆ. ಬಟ್ ಸ್ಟಿಲ್ ಇಲ್ಲ, ಆ ಪ್ರಕೃತಿನಲ್ಲಿರುವಂತಹ ಫೋರ್ಸ್ ಏನಿರುತ್ತೆ ಇಲ್ಲ ಮಾಡು 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 ಅಂತ ಹೇಳ್ತಿರುತ್ತೆ. ಅವಾಗ ಏನು ಮಾಡ್ತಾನೆ, ಮತ್ತೆ ಆತ್ಮಪ್ರಜ್ಞೆನ ದೂರಕ್ಕಿಟ್ಬಿಟ್ಟು ಮುಂದೆ ಹೋಗ್ತಾನೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದೇವಿ ಅಂತಂದರೆ, ಆತ್ಮಪ್ರಜ್ಞೆನ ನೋಡ್ಕೊ, ನಿನ್ನ ಆತ್ಮಪ್ರಜ್ಞೆಯಲ್ಲಿ ಏನು ಹೇಳ್ತಾ ಇದೆ ಅದನ್ನು ಕೇಳು, ಡಿವೈನ್ ಎನರ್ಜಿ ನಿನಗೋಸ್ಕರ ಕಾದಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಪ್ರೇಮದ ವಿಚಾರವಾಗಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಏನು ಮೆಸೇಜ್ ಇದೆ ಅದನ್ನು ನಾವು ನೋಡೋಣ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಂದರೆ ನಿಮ್ಮ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಇರ್ಬೋದು, ಅಥವಾ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದೀರಾ, ನೀವು ಪ್ರಪೋಸ್ ಮಾಡಬೇಕಾ ಮಾಡಬಾರ್ದಾ, ಈ ಥರ ವಿಚಾರಗಳು ಕೆಲವರಿಗೆ ಗೊಂದಲವಾಗಿರುತ್ತೆ. ಯಾಕೆಂತಂದರೆ ನಾವು ಡೈಲಿ ನಾನು ಮಿನಿಮಮ್ ಅಂದ್ರೂ ಒಂದು 30-40 ಕಾಲ್ಸ್ ತೊಗೋತೀನಿ. ಈ 30-40 ಕಾಲ್ಸ್ಗಳಲ್ಲಿ ಹೆಚ್ಚು ಕಮ್ಮಿ ಒಂದು 15 ಕಾಲ್ಸ್ಗಳಲ್ಲಿರುವಂತಹ ಕಂಪ್ಲೇಂಟ್ಸ್ ಅಥವಾ ರಿಕ್ವೈರ್ಮೆಂಟ್ ಎಲ್ಲ ಇದೇ ಇರುತ್ತೆ. ಏನು, ನಾನು ಇಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ, ಇವ್ರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ, ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಇವ್ರು ನನ್ನನ್ನು ದ್ವೇಷ ಮಾಡ್ತಾ ಇದ್ದಾರಾ, ನನ್ನ ಜೊತೆ ಪ್ರೀತಿಯಿಂದನೇ ನಡ್ಕೋತಾ ಇದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಪಾಪ ಕೆಲವೊಬ್ಬರಿಗೆ ಅವ್ರ ಪ್ರೀತಿನೇ ಕನ್ಫ್ಯೂಷನ್ನಲ್ಲಿರುತ್ತೆ. ಸೊ ನಾನಿಲ್ಲಿ ಓವರಾಲ್ ಆಗಿ ನವೆಂಬರ್ ತಿಂಗಳಲ್ಲಿ ಪ್ರೀತಿ ವಿಚಾರವಾಗಿ ಏನು ಮೆಸೇಜನ್ನ ಬರ್ತಾ ಇದೆ, ಏಂಜಲ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ನಿಮ್ಮ ಪಾರ್ಟ್ನರ್ಗೆ ನೀವು ಸಪ್ರೇಷನ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ಸಪ್ರೇಟಾಗಿ ಬಿಡಬೇಕು, ಅಂದರೆ ಅವ್ರಿಗೊಂದು ಸ್ವಲ್ಪ ಸ್ಪೇಸ್ ಕೊಡಬೇಕು ಅಂತ ಹೇಳ್ತಾ ಇದೆ. ನೀವು ಏಕೆಂದರೆ ನೋಡಿ, ಕೆಲವರೆಲ್ಲ ಕೆಲಸ ಕಾರ್ಯ ಅಂತ ದೇಶಾಂತರ ಹೋಗ್ತಿರ್ತಾರೆ, ಕೆಲವರೆಲ್ಲ ಕೆಲಸ ಕಾರ್ಯ ಅಂತ ಬೇರೆ ಬೇರೆ ಡಿಸ್ಟ್ರಿಕ್ಗಳಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವರಿಗೆ ನಿಮ್ಮ ಪಾರ್ಟ್ನರ್ನ ಇಲ್ಲ ನಿನ್ನ ನೊಟ್ಟಿಗೆ ಇರಬೇಕು, ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸಪ್ರೇಷನ್ ಕೇಳ್ತಾ ಇದೆ ಅಂದರೆ ನಿಮ್ಮ ಪಾರ್ಟ್ನರ್ ಏನು ಆಸೆ ಪಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ದಯವಿಟ್ಟು ಗಮನ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ. ನೀವು ಈಗ ಒಬ್ರು ಯಾರಾದರೂ ಕಷ್ಟಪಟ್ಟು ಎಲ್ಲೋ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾಗ ನನ್ನ ಗಂಡ ಇಲ್ಲ ಅಥವಾ ನನ್ನ ಹೆಂಡತಿ ಇಲ್ಲ ಅಂತೇಳಿ ನೀವು ಇಲ್ಲಿ ಇನ್ನೊಬ್ರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನನ್ನ ಗಂಡ ಇಲ್ಲ, ನನ್ನ ಹೆಂಡತಿ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅಂತಂದರೆ ಅವಳು ಬರೋವರೆಗೂ ನೀವು ಕಾಯಬೇಕಾಗತ್ತೆ, ಅಥವಾ ಅವ್ನು ಬರೋವರೆಗೂ ನೀವು ಕಾಯಬೇಕಾಗತ್ತೆ. ಯಾಕೆಂತಂದರೆ ನಾವಿಲ್ಲಿ ದೇಹನ ಸಂಪರ್ಕದಕ್ಕಿಂತ ನೀವು ಡಿವೈನ್ ಸಂಪರ್ಕಗಳನ್ನು ಎಷ್ಟು ಗೌರವ ಕೊಡಬೇಕು ಅಂತ ನಾನು ಹೇಳ್ತೀನಿ. ನಿಮಗೆ ಸಜೆಷನ್ ನಾನು ಕೊಡೋದು ಕೂಡ ಅದೇನೆ, ಸೋಲ್ ಕನೆಕ್ಷನ್ ಮಾಡ್ಕೊಳ್ಳಿ. ಯಾವತ್ತು ಬರೀ ದೇಹ ಸಂಪರ್ಕ ಅಲ್ಲ, ನಿಮ್ಮ ಆತ್ಮಗಳು ಸಂಪರ್ಕ ಆಗಬೇಕು, ನಿಮ್ಮ ಆತ್ಮಗಳು ಪ್ರೀತಿಸಬೇಕು, ನಿಮ್ಮ ಆತ್ಮಗಳು ಒಂದಕ್ಕೊಂದು ಗೌರವ ಕೊಡಬೇಕು. ಈಗ ನೋಡಿ, ಸೀತಾಮಾತೆ ಎಲ್ಲೋ ಲಂಕೆನಲ್ಲಿದ್ದರು, ಶ್ರೀರಾಮ ಎಷ್ಟೋ ದೂರ ನಡ್ಕೊಂಡು ಬಂದು ಸೀತಾಮಾತೆನ ಯುದ್ಧ ಮಾಡಿ ಗೆದ್ಕೊಂಡು ಹೋಗ್ತಾರೆ.
ಅವರು ಬರೋವರೆಗೂ ತಾಯಿ ಕಾಯ್ತಾ ಕೂತ್ಕೋತಾಳೆ. ಯಾಕೆ ಕಾಯ್ತಾ ಕೂತ್ಕೋತಾಳೆ? ಅವಳಿಗೆ ಗೊತ್ತು ತನ್ನ ಗಂಡ ಬಂದೇ ಬರ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಎಲ್ಲರ ಪ್ರೀತಿನೂ ಕೂಡ ಆ ಥರ ಆಗಲಿ ಅಂತ ನಾನು ಬಯಸ್ತೀನಿ. ಏಕೆಂತಂದರೆ ಈ ಕಾಲದಲ್ಲಿ ಸೀತಾಮಾತೆ ಥರ ಇರುವಂಥ ವ್ಯಕ್ತಿಗಳು ಸಿಗೋದು ಕಷ್ಟ ಇದೆ, ಶ್ರೀರಾಮನ್ ಥರ ಇರೋ ವ್ಯಕ್ತಿಗಳು ಸಿಗೋದು ಕಷ್ಟ ಇದೆ. ಬಟ್ ಪಾಲಿಗೆ ಬಂದಿರೋದು ಪಂಚಾಮೃತ ಅಂತ ಅಂದ್ಕೊಳ್ಬೇಕಾಗಿ ಬರುತ್ತೆ. ಯಾಕೆಂತಂದರೆ ನಮ್ಮ ಪತಿ ಅಥವಾ ನಮ್ಮ ಪತ್ನಿ ಏನಿರ್ತಾರೆ ಅವರೇ ನಮ್ಮ ದೇವಿ ಆಗಬೇಕು, ಅವರೇ ನಮ್ಮ ಸ್ವಾಮಿ ಆಗಬೇಕು. ನಾವು ಯಾವಾಗ ಅವರನ್ನು ಗೌರವಿಸ್ತೀವೋ ಆವಾಗ ನಮ್ಮ ಎನರ್ಜಿ ಯಾವ ರೀತಿ ಹೊರಗಡೆ ಹೋಗ್ತಾ ಇದೆಯೋ ಅದೇ ಥರ ಎನರ್ಜಿ ರಿಸೀವ್ ಆಗೋ ಕೂಡ ಟ್ರೈ ಮಾಡುತ್ತೆ. ಇಲ್ಲ ನೀವು ಒಂದ್ಸತಿ ಫೀಲ್ ಮಾಡ್ತೀರಾ ನನ್ನ ಗಂಡನ ನಾನು ಭಾರಿ ಗೌರವಿಸ್ತೀನಿ ಅಂತ, ನೋಡಿದ್ರೆ ಅವ್ರು ನಿಮ್ಮನ್ನು ಗೌರವಿಸ್ತಿಲ್ಲ ಅನ್ನೋದು ನಿಮಗೆ ವೆರಿ ನೆಕ್ಸ್ಟ್ ಮಿನಿಟಲ್ಲೇ ಗೊತ್ತಾಗ್ಬಿಡುತ್ತೆ. ನೀವೇನು ಮಾಡ್ತೀರಾ? ಇಲ್ಲಪ್ಪ ನಾನು ಇವನಿಗೆ ಎಷ್ಟೇ ಟೈಮ್ ಕೊಟ್ಟರು ಇವ್ನು ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತ ಬೈಕೊತೀರ. ಅವಾಗ ಏನಾಗುತ್ತೆ ನೋಡಿ, ಪಾಸಿಟಿವ್ ಯಾವತ್ತೂ ನಿಧಾನ, ನೆಗೆಟಿವ್ ಯಾವತ್ತೂ ಸ್ಪೀಡ್. ಓಕೆನಾ? ನೀವು ಅಂದ್ಕೊಳ್ಳೋ ಒಂದು ಕೆಟ್ಟ ಪದ ತುಂಬ ಸ್ಪೀಡಾಗಿ ರೀಚ್ ಆಗುತ್ತೆ, ಅದೇ ನೀವು ಅಂದ್ಕೊಳ್ಳೋ ಒಳ್ಳೆ ಪದ ತುಂಬ ನಿಧಾನವಾಗಿ ಹೋಗುತ್ತೆ. ಓಕೆನಾ? ಸೊ ನೀವೆಷ್ಟು ಪಾಸಿಟಿವ್ ಆಗಿ ದಿನ ಯೋಚನೆ ಮಾಡ್ತೀರೋ ಅಷ್ಟು ಪಾಸಿಟಿವ್ ಆಗುತ್ತೆ. ಬಟ್ ಇಮಿಡಿಯೇಟಾಗಿ ಮ್ಯಾಜಿಕ್ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಾಸಿಟಿವ್ ಯಾವತ್ತು ನಿಧಾನ. ಅದಕ್ಕೋಸ್ಕರನೇ ಪ್ರತಿದಿನ ನೀವು ಒಳ್ಳೆ ವಿಚಾರಗಳನ್ನೇ ಯೋಚನೆ ಮಾಡಿ, ಒಂದಲ್ಲ ಒಂದು ದಿನ ನಿಮ್ಮ ಆಸೆ ನೆರವೇರುತ್ತೆ. ನವೆಂಬರ್ ತಿಂಗಳಿಗೆ ಏಂಜಲ್ಸ್ ರೀಡಿಂಗ್ ಏನಿದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡೋಣ. ಏಂಜಲ್ಸ್ಗಳು ದೇವತೆಗಳು, ಅಂದರೆ ನಮ್ಮ ಕನ್ನಡದಲ್ಲಿ ನಾವು ಹೇಳ್ತೀವಿ ಅಂದರೆ ಗಂಧರ್ವರು. ಇವರು ನಮಗೆ ಏನು ಮೆಸೇಜ್ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವೀಗ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಏಂಜಲ್ಸ್ ರೀಡಿಂಗ್ ಏನು ಬರ್ತಾ ಇದೆ ನೋಡೋಣ. ನೋಡಿ, ಆರ್ಕೇಂಜಲ್ಸ್ ಅಂತ ಇದ್ದಾರೆ. ಆರ್ಕೇಂಜಲ್ಸ್ಗಳನ್ನ ನಾವು ಕ್ರಿಶ್ಚಿಯನ್ಸ್ಗಳು ಕೂಡ ಆರ್ಕೇಂಜಲ್ಸ್ ಅಂತ ಹೇಳ್ತಾರೆ. ನಾವು ಕನ್ನಡದಲ್ಲಿ ಗಂಧರ್ವರು ಅಂತ ಏನು ಕರಿತೀವಿ, ಅವರು ಇರೋದು ಸತ್ಯ, ಆಯಿತಾ? ಯಾಕೆಂತಂದರೆ ಪ್ರತಿ ಕ್ಷಣ ಪ್ರತಿಯೊಬ್ಬರ ಹತ್ರನೂ ಭಗವಂತ ಇರಲಿಕ್ಕಾಗಲ್ಲ. ಅವನ ಆತ್ಮರೂಪಿಯಲ್ಲಿರುವಂತಹ ಗಂಧರ್ವರು ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ಏಂಜಲ್ಸ್ ರೀಡಿಂಗ್ ಏನಿದೆ, ಯು ಆರ್ ರೆಡಿ ಅಂತ ಹೇಳ್ತಾ ಇದೆ. ಏಂಜಲ್ಸ್ ರೀಡಿಂಗ್ ಯು ಆರ್ ರೆಡಿ ಅಂತ ಹೇಳ್ತಾ ಇದೆ. ಏನಕ್ಕೆ ನೀವು ರೆಡಿ? ನಾನು ಆಗಲೇ ಹೇಳಿದೆ ಗೊತ್ತಾ, ಕಂಫರ್ಟ್ ಝೋನಲ್ಲಿದ್ದೀರಾ, ಮುಂದೆ ನುಗ್ಗಿ, ನಿಮಗೆ ಗುರುವಿನ ಅಗತ್ಯ ಇದೆ. ನೀವು ಮುಂದೆ ನುಗ್ಗಲಿಲ್ಲ ಅಂತಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಜನಗಳು ನಿಮ್ಮನ್ನು ನುಂಗಾಕ್ತಾರೆ ಅಂತ ಹೇಳ್ತಾ ಇದ್ದೆ ಗೊತ್ತಾ. ನೋಡಿ, ಇಲ್ಲೂ ಕೂಡ ಅದೇ ಥರ ಬರ್ತಾ ಇದೆ. ಯು ಆರ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು. ನೀವು ರೆಡಿಯಾಗಿದ್ದೀರಾ ಅಂದರೆ ನೀವು ಮುಂದೆ ನುಗ್ಗಲಿಕ್ಕೆ ರೆಡಿಯಾಗಿದ್ದೀರಾ. ದಯವಿಟ್ಟು ಮುಂದೆ ನುಗ್ಗಿ. ನೀವು ಪ್ರೀತಿ ವಿಚಾರದಲ್ಲಾದರೂ ಆಗಿರ್ಬೋದು, ಕೆಲಸದ ವಿಚಾರದಲ್ಲಿ ಆಗ್ಬೋದು, ಪ್ರಮೋಷನ್ ವಿಚಾರದಲ್ಲಾದರೂ ಆಯಿತು. ಮುನ್ನುಗ್ಗಿ. ನೀವು ಯಾವುದೂ ಕೂಡ ಸ್ಪೀಡ್ ಬ್ರೇಕರ್ ಆಗ್ತಾ ಇಲ್ಲ ನನಗೆ ಅಂತ ತಲೆಯಲ್ಲಿ ಇಟ್ಕೊಂಡು ಮುನ್ನುಗ್ಗಿ. ಇಲ್ಲಪ್ಪ ನಾನು ಹೋಗಲ್ಲೋ ಕೇಳ್ತಿದ್ದಂಗೆ ನಾವು ನಂಗೆ ತೊಂದರೆ ಮಾಡ್ತಾನೆ, ಈ ಥರ ವಿಚಾರಗಳನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಡಿ. ಎಷ್ಟು ನೀವು ನೆಗೆಟಿವ್ನ ಮ್ಯಾನಿಫೆಸ್ಟ್ ಮಾಡ್ತೀರೋ ಅಷ್ಟೇ ನೆಗೆಟಿವ್ ಆಗುತ್ತೆ. ವೀಕ್ಷಕರೇ, ನಾನು ಎಲ್ಲ ಥರದ ರೀಡಿಂಗ್ಸ್ನ ಕೂಡ ನಿಮಗೆ ಈಗ ಹೇಳಿದ್ದೇನೆ. ನಿಮಗೋಸ್ಕರ ನಾನೊಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೇನೆ. ಆ್ಯಸ್ ಪರ್ ದ ನ್ಯೂಮರಾಲಜಿ 9, 18, 27 9, 18, 27 ನಿಮಗೆ ದಿನಗಳು ಚೆನ್ನಾಗಿದೆ. ಮತ್ತು ನಿಮಗೆ ಅದೃಷ್ಟದ ಸಂಖ್ಯೆ ಯಾವುದು ಅಂತಂದರೆ 8 ಮತ್ತು 3. ಮತ್ತು ನಿಮಗೆ ಬರ್ತಿರುವಂತಹ ಕಲರ್ ಯಾವ್ಯಾವು ನವೆಂಬರ್ನಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಂತಂದರೆ ರೆಡ್ ಕಲರ್, ಗೋಲ್ಡ್ ಕಲರ್, ಪರ್ಪಲ್ ಕಲರ್ ಅಂತ ಬರ್ತಾ ಇದೆ. ರೆಡ್, ಗೋಲ್ಡ್ ಮತ್ತು ಪರ್ಪಲ್ ಕಲರ್, ಈ 3 ಕಲರ್ಗಳು ನಿಮಗೆ ನವೆಂಬರ್ ತಿಂಗಳಲ್ಲಿ ಚೆನ್ನಾಗಿದೆ. 8 ಮತ್ತು 3 ಸಂಖ್ಯೆಗಳು ತುಂಬ ಚೆನ್ನಾಗಿದೆ ನಿಮಗೆ. ದಿನಗಳು 9, 18 ಮತ್ತು 27. ನಾನು ನಿಮಗೋಸ್ಕರ ರೆಡಿ ಮಾಡಿರೋ ಅಫರ್ಮೇಷನ್ ಏನಂತಂದರೆ, ನನ್ನ ಆತ್ಮ ಮರುಜನ್ಮ ಪಡಿತಾ ಇದೆ, ನನ್ನ ಆತ್ಮ ಮರುಜನ್ಮ ಪಡಿತಾ ಇದೆ ಅಂತ. ದಯವಿಟ್ಟು ವೀಕ್ಷಕರೇ ಇದನ್ನು ನೀವು 11 ಸರ್ತಿ ಹೇಳ್ಕೊಳ್ಳಿ ಪ್ರತಿದಿನ. ಯಾಕೆ ಅಂತಂದರೆ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಬೇಕು, ನಮ್ಮ ಆತ್ಮಕ್ಕೆ ನಾವು ಗೌರವ ಕೊಡಬೇಕು. ನೋಡಿ, ನಿಮ್ಮ ಆತ್ಮಕ್ಕೆ ನೀವು ಗೌರವ ಕೊಡದೇ ಇರಿ, ಅದೇನು ಕೇರ್ ಮಾಡಲ್ಲ, ಯಾಕೆಂದರೆ ಅದು ಭಗವಂತನಿಗೆ ಡೈರೆಕ್ಟ್ ಕನೆಕ್ಟ್ ಆಗಿದೆ. ಬಟ್ ನೀವು ದೇಹ ಅಲ್ಲ ಆತ್ಮ ಅಂತ ಯಾವಾಗ ಅರ್ಥ ಮಾಡ್ಕೊತೀರೋ ಆವಾಗ ನೀವು ಒಳ್ಳೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀರಾ. ಅದಕ್ಕೋಸ್ಕರ ವೀಕ್ಷಕರೇ ನಾನು ನಿಮಗೆ ಅಫರ್ಮೇಷನ್ ಹೇಳ್ತಾ ಇದ್ದೀನಿ, ನನ್ನ ಆತ್ಮ ಮರುಜನ್ಮ ಪಡಿತಾ ಇದೆ ಅಂತ ನೀವು 11 ಸರ್ತಿ ಪ್ರತಿದಿನ ಹೇಳ್ಕೊಳ್ಳಿ. ಓಕೆನಾ? ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಆಗಲೇಬೇಕು. ಯಾಕೆಂತಂದರೆ ನೀವು ರೆಡಿಯಾಗಿದ್ದೀರಾ, ಮುಂದೆ ನುಗ್ಗಲಿಕ್ಕೆ ರೆಡಿಯಾಗಿದ್ದೀರಾ. ಹಾಗಿರಬೇಕಾದ್ರೆ ನಾನು ಯಾಕೆ ನಿಮಗೆ ನೆಗೆಟಿವ್ ಹೇಳಬೇಕು ಅಲ್ವಾ? ನಿಮಗೆ ಪಾಸಿಟಿವೇ ಹೇಳ್ತೀನಿ, ನಿಮಗೆ ಪಾಸಿಟಿವ್ ಆಗಿ ಇರ್ಲಿಕ್ಕೆ ಹೇಳ್ತೀನಿ, ನೀವು ಪಾಸಿಟಿವ್ ಆಗಿ ಇರಬೇಕು ಅಂತ ಕೂಡ ಬಯಸ್ತೀನಿ. ಯಾಕೆ ಅಂತಂದರೆ ನಾವೆಷ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತೀವೋ ಅಷ್ಟೇ ನಮ್ಮನ್ನು ಕಾಪಾಡ್ತಾನೆ ಭಗವಂತ. ನಾವೆಷ್ಟು ಕೆಟ್ಟ ವಿಚಾರಗಳಲ್ಲಿ ಮುಳುಗಿ ಹೋಗ್ತೀವೋ ನಾವು ಅಷ್ಟು ದೂರ ಆಗ್ತೀವಿ ಸ್ವಾಮಿಯಿಂದ. ನಾವು ದೇವರಿಂದ ದೂರ ಆಗೋ ವಿಚಾರನ ಕನಸಲ್ಲೂ ನೆನೆಸ್ಕೊಳ್ಳೋದು ಬೇಡ ಯಾವತ್ತು. ನಾವು ಯಾವತ್ತು ಭಗವಂತನಿಗೆ ಹತ್ತಿರ ಆಗೋಣ. ಭಗವಂತ ಅಂದರೆ ಬರೀ ಫೋಟೋನಲ್ಲಿರುವಂತಹ ಭಗವಂತ
ಭಗವಂತನೇ ಅಲ್ಲ. ನೀವು ಪ್ರಕೃತಿ ಅಂತ ಏನು ಪೂಜೆ ಮಾಡ್ತೀರಾ, ಒಂದು ಗಿಡ ಆಗಿರ್ಬೋದು, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಪ್ರತಿಯೊಂದು ಭಗವಂತನ ಸ್ವರೂಪನೇ. ನೀವು ಯಾವ ವಿಚಾರನ, ಒಂದು ಬೆಳಕನ್ನೇ ನೀವು ನಂಬ್ತೀರಾ, ನೀವು ಏಸನ್ನು ನಂಬ್ತೀರಾ, ಯಾರನ್ನಾದರೂ ನಂಬಿ, ಅವನೇ ನಿಮ್ಮ ಭಗವಂತನೇ ಆಗಿದ್ದಾನೆ ಅಂದರೆ ಅವನಿಗೆ ಹತ್ತಿರ ಆಗೋದಕ್ಕೆ ಟ್ರೈ ಮಾಡಿನೋ ಹೊರತು ದೂರ ಆಗೋದು ಬೇಡ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ, ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಾನು ತುಂಬ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಪ್ರಮೋಟ್ ಮಾಡಿ ಅಂತ ಹೇಳಿ. ಮತ್ತು ಮುಂದಿನ ರಾಶಿ ಜೊತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಮೇಲೆ ಗಮನ ಇರಲಿ ವೀಕ್ಷಕರೇ. ತುಂಬ ಚೆನ್ನಾಗಿರ್ತೀರಾ, ತುಂಬ ಚೆನ್ನಾಗಿರಿ ಅಂತಲೇ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಮಸ್ತು.